Students, write down the definition for electric dipole moment. Electric dipole moment is the product of magnitude of any one of the charge and separation between the charges is nothing but a electric dipole moment. Therefore, P, electric dipole moment is the product of either magnitude of any one of the charge into separation between them. The separation between them is 2a. Therefore, write here 2a. The SI unit, the vector form is here. The vector form is here we are selecting the P vector and also write the vector multiplied by the right side by the P cap. P cap is a unit vector. P cap is a unit vector which is in the direction of P. P direction ಅಂತ ಇರಬೇಕು. ಈ ಡಯಾಗ್ರಾಮ್ ನ ನೀವು ಡೆಫಿನೇಷನ್ ಜೊತೆಗೆ ಡೆಫಿನೇಷನ್ ಇಂದ ಮುಂಚೆ ಬರ್ಕೊಂಡಿರಬೇಕು ಆಯ್ತಲ್ವಾ. ನೆಕ್ಸ್ಟ್ ದ SI unit is coulomb, charge into distance, therefore coulomb meter, and the dimensional formula is ATN, ampere, A1 T, T1 time, L length. ಅರ್ಥಾತ್ ನಿಮಗೆ ಆಂಪಿಯರ್ ಕರೆಂಟ್ ಗೆ ಇದು ಟೈಮ್ ಗೆ, ಕರೆಂಟ್ ಇಂಟು ಟೈಮ್ ಅಂದ್ರೆ ಚಾರ್ಜ್ ಗೆ ಬರ್ತದೆ ಇಂಟು the 2a and distance, therefore L1 ಬರ್ತದೆ. ಕ್ಲಿಯರ್ ಆಯ್ತಲ್ವಾ. and the dipole moment is a electric dipole moment is a vector quantity. What is the direction of electric dipole moment? Electric dipole momentum is from negative charge to the positive charge. ಅಂತ ಕೇಳಿರೋ ಕ್ವೆಶ್ಚನ್ ಇದು. What is the direction of electric dipole moment ಅಂತ ಏನು ಬರೀತೀರಾ? ಯಾವಾಗಲೂ ನೀವು ಡಯಾಗ್ರಾಮ್ಸ್ ಅಲ್ಲಿ ಬರೀಬೇಕಾದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಚಾರ್ಜ್ ಕಡೆಗೆ P ಬರಬೇಕು. P ಇರೋ ಕಡೆಗೆ P ಕ್ಯಾಪ್ ಇರುತ್ತೆ. P ಕ್ಯಾಪ್ ಅನ್ನೋದು ಯೂನಿಟ್ ವೆಕ್ಟರ್, P ಅನ್ನೋದು ದಟ್ ಇಸ್ ದ ಮೇನ್ ವೆಕ್ಟರ್, ದಟ್ ಇಸ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ವೆಕ್ಟರ್ ಕ್ವಾಂಟಿಟಿ ಅನ್ನೋದು ಹೇಳ್ತಾ ಇದ್ದೀನಿ. ಇಷ್ಟನ್ನು ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ಬೇಗ. ನೆಕ್ಸ್ಟ್ ನಾನು ಡೈರೆಕ್ಷನ್ ಬಗ್ಗೆ ಬರೆಸ್ತಾ ಹೋಗ್ತೀನಿ. ಕ್ಲಿಯರ್ ಆಯ್ತಲ್ವಾ. ಡಯಾಗ್ರಾಮ್ ಕೂಡ ಬರೀಲೇಬೇಕು ಮತ್ತೆ ನೀವು, ಆಗ ಮಾತ್ರ ನಿಮಗೆ ಡೈರೆಕ್ಷನ್ ಆಫ್ P ಅಂಡ್ P ಕ್ಯಾಪ್ ಗೊತ್ತಾಗೋದು. ಇಷ್ಟನ್ನು ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಲ್ವಾ. ನೆಕ್ಸ್ಟ್ ಡೈರೆಕ್ಷನ್ ಬಗ್ಗೆ ಹೇಳ್ತೀನಿ. ಡೆಫಿನೇಷನ್ ಕೇಳ್ತಾರೆ, ಯೂನಿಟ್ ಕೇಳಿದ್ದಾರೆ, ಡೈಮೆನ್ಷನ್ ಗಿಂತ ಇಲ್ಲಿ ನಮಗೆ ಡೈರೆಕ್ಷನ್ ಕೇಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬರ್ಕೊಳ್ಳಿ. ದ ಡೈರೆಕ್ಷನ್ ಆಫ್ ಲಾಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಈ ಕಡೆ ಬರ್ದಿದ್ದೀರಲ್ಲ. ನೆಕ್ಸ್ಟ್ SI ಯೂನಿಟ್ ಇದೆಲ್ಲ ಬರ್ದಾದ್ಮೇಲೆ ನೆಕ್ಸ್ಟ್ ಈ ಪಾಯಿಂಟ್ ಬನ್ನಿ. ಯಾವುದು? ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ the direction of electric dipole moment is from is from negative charge. ಬೇಕಾದ್ರೆ ವರ್ಡ್ಸ್ ಅನ್ನು ಬರ್ಕೊಂಡ್ಬಿಡಿ. ನೆಗೆಟಿವ್ ಚಾರ್ಜ್ is from negative charge to positive charge. Negative charge to positive charge along negative ಮತ್ತೆ positive charge direction ಇರ್ತದೆ. ಯಾವುದು ಎಲ್ಲಿ ಅಂದ್ರೆ along which line? ಯಾವ ಲೈನ್? along the axial line. along the axial line. What time ಕೇಳಿದ್ದಾರೆ? What is the direction of electric dipole moment in an electric dipole ಅಂತ? It is from negative to positive charge and along the axial line. ಕ್ಲಿಯರ್ ಆಯ್ತಲ್ವಾ. ಡೆಫಿನೇಷನ್, ಯೂನಿಟ್, ಡೈರೆಕ್ಷನ್ ಬಗ್ಗೆ ಹೇಳೋದಾಗಿದೆ. ಹೀಗೆ ನಿಮಗೆ ಈ ಎಲೆಕ್ಟ್ರಿಕ್ ಡೈಪೋಲ್ ಮತ್ತೆ ಡೈಪೋಲ್ ಮೊಮೆಂಟ್ ಕಾನ್ಸೆಪ್ಟ್ ಆಗಿದೆಲ್ವಾ. ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಡೈಪೋಲ್ ಆಲ್ವೇಸ್ ಪ್ರೊಡ್ಯೂಸಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ even though its force is zero. Electric force produced by the electric dipole is zero, but it has produces the electric field. Here we have to find the what is the value of electric field on the axial line and also the equatorial line. Axial line ಮೇಲೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ, ಮತ್ತೆ ಇಕ್ವಿಟೋರಿಯಲ್ ಲೈನ್ ಮೇಲೆ ಎಷ್ಟಿರುತ್ತೆ ಅಂತ ಎರಡರಲ್ಲಿ ಒಂದು 5 ಮಾರ್ಕ್ಸ್ ಗೆ ಕಾಮನ್ ಆಗಿ ಕೇಳ್ತಾ ಇದ್ದಾರೆ. ರಿಪೀಟೆಡ್ ಆಗಿ ಕೇಳೋ ಕ್ವೆಶ್ಚನ್ ಇದು. ಹಾಗಾಗಿ ನೆಕ್ಸ್ಟ್ ಅದನ್ನ ಡಿಸ್ಕಸ್ ಮಾಡಿ ಡಿರೈವ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ ರೈಟ್ ಆನ್ ದಿ ಹೆಡಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ due to electric field
electric field of an electric dipole ಅಂತ electric field of an electric dipole. Electric field of an electric dipole. ಒಂದು ಎಲೆಕ್ಟ್ರಿಕ್ ಡೈಪೋಲ್ ಇದೆ, ಅದು ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಗೊತ್ತಿದೆ ನಿಮಗೆ. ಅದು ಈ ಆಕ್ಸಿಯಲ್ ಲೈನ್ ಮೇಲೆ ಮತ್ತು ಇಕ್ವಿಟೋರಿಯಲ್ ಮೇಲೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನ ನೀವು ಬೇರೆ ಮಾಡಕ್ಕೆ ಹೇಳ್ತಾರೆ. ನೆಕ್ಸ್ಟ್ ರೈಟ್ ಆನ್ ದಿ ಹೆಡಿಂಗ್, ದಟ್ ಇಸ್ ಫಸ್ಟ್ ಒನ್, ಎಲೆಕ್ಟ್ರಿಕ್ ಫೀಲ್ಡ್. ಇಂಪಾರ್ಟೆಂಟ್ ಇದು 5 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. electric field at a point, electric field at a point on axial line. ಬಹಳ ಇಂಪಾರ್ಟೆಂಟ್. ಯಾವ ಲೈನ್ ಮೇಲೆ ಯಾವ ಫೀಲ್ಡ್ ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ ನೋಡ್ಕೊಳ್ಳಿ. axial line of an electric dipole. Here we have to find the electric field produced by the electric dipole on its axial line at a certain point. ಯಾವುದೋ ಒಂದು ಪಾಯಿಂಟ್ ಕೊಡ್ತಾರೆ, ಆ ಪಾಯಿಂಟ್ ಬೇರೆ ಬೇರೆ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂತ ನೆಕ್ಸ್ಟ್ ಡಿಸ್ಕಷನ್ ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. First here we have to consider an electric dipole. We know that electric dipole has two equal and opposite charges and they are separated by a certain distance. Here that electric dipole is considered in a free space or air or vacuum. And we know that electric dipole which always has an electric dipole moment P from negative to positive charge. ಅದು ಗೊತ್ತಿದೆ ನಿಮಗೆ. ಡಯಾಗ್ರಾಮ್ ಎಲ್ಲ ಬರ್ಕೊಳ್ಳೋ ಉದ್ದೇಶ ಏನು, ನೀವು ಮುಂಚೆ ಬರ್ದಿದ್ದೀರಲ್ವಾ, ಇಲ್ಲಿ ಹ್ಯಾಡ್ ಆಗುತ್ತದೆ. ಬಟ್ ಇಲ್ಲಿ ನಾವು ತಗೊಳ್ಳೋದು ಓನ್ಲಿ ಒನ್ ಲೈನ್, ಯಾವುದು ಆಕ್ಸಿಯಲ್ ಲೈನ್. ಆಕ್ಸಿಯಲ್ ಲೈನ್ ಮೇಲೆ ಯಾವುದೋ ಸರ್ಟೆನ್ ಪಾಯಿಂಟ್ ತಗೊಂಡು ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡ್ತೀರಾ. ಫಸ್ಟ್ ಕನ್ಸಿಡರೇಷನ್ ಬರ್ಕೊಂಡ್ಬಿಡಿ, ನಾನು ಎಕ್ಸ್ಪ್ಲೈನ್ ಮಾಡಿ ಡಯಾಗ್ರಾಮ್ ಜೊತೆಗೆ ನಿಮಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ರೈಟ್ ಡೌನ್ ಕನ್ಸಿಡರ್. ಫಸ್ಟ್ 4 ಲೈನ್ ಬರ್ಕೊಳ್ಳಿ ಕನ್ಸಿಡರೇಷನ್, ಆಮೇಲೆ ಡಯಾಗ್ರಾಮ್ ಬೇಸಿಸ್ ಮೇಲೆ ನೀವು ಡಿರೈವ್ ಮಾಡ್ತಾ ಹೋಗ್ತೀರಿ. ಕನ್ಸಿಡರ್ an electric dipole. Consider an electric dipole consisting of charges minus q and plus q. 2 charges ಇರುತ್ತೆ ಡೈಪೋಲ್ ಅಲ್ಲಿ, ಅದು ಯಾವ್ಯಾವುದು ಅಂತ ಗೊತ್ತಿದೆ. and separated by a distance. Separated the distance. ಎಷ್ಟು ಡಿಸ್ಟೆನ್ಸ್ ಆಫ್ ಸಪರೇಷನ್ ಇರುತ್ತೆ? 2a. ಸೆಂಟರ್ ಇಂದ a, ಬಟ್ ಟೋಟಲ್ ಡಿಸ್ಟೆನ್ಸ್ ಎರಡು ಚಾರ್ಜ್ ಮಧ್ಯೆ ಇರೋದು 2a. ಇದು ಎಲ್ಲಿ ಪ್ಲೇಸ್ ಮಾಡ್ಕೋಬೇಕು ನಾವು ಜನರಲಿ? ಫ್ರೀ ಸ್ಪೇಸ್ ಅಲ್ಲಿ ತಗೋಬೇಕು. ಇನ್ ಎ ಫ್ರೀ ಸ್ಪೇಸ್. ಫ್ರೀ ಸ್ಪೇಸ್ ಮೀನ್ಸ್ ಇಟ್ ಇಸ್ ಏರ್ ಆರ್ ವ್ಯಾಕ್ಯೂಮ್ ಅಂತ ಹೇಳ್ತಾರೆ. ಅದೇಲ್ವಾ? ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ಲೆಟ್ ಎಂ ಬಿ ಎ. ನಿಮ್ಮ ಹತ್ರ ಡೈಪೋಲ್ ಇದೆ, ಅರ್ಥ ಆಗ್ತಾ ಇಲ್ವಾ? ಇಲ್ಲ ಡೈಪೋಲ್ ಮೂಮೆಂಟ್ ಬಗ್ಗೆ ಬರ್ಕೊಂಬಿಡಿ. ಲೆಟ್ ಪಿ ಇಸ್ ಈಕ್ವಲ್ ಟು ಕ್ಯೂ ಇಂಟು 2a. ಇಲ್ಲ ವೆಕ್ಟರ್ ಬರೀತೀರಾ, ಕ್ಯಾಪ್ ಹಾಕ್ಬಿಡಿ. ಲೆಟ್ ಪಿ ಇಸ್ ಈಕ್ವಲ್ ಟು ಕ್ಯೂ ಇಂಟು 2a ವೆಕ್ಟರ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀವಿ. ಏನಿದು? ಈಸ್ ಎ ಡೈಪೋಲ್ ಮೊಮೆಂಟ್. is an electric dipole moment. Is an electric dipole moment. ಗೊತ್ತಾಗಬೇಕು ನಿಮಗೆ. ಡಿರೈವೇಶನ್ ಪಿ ಅಂತ ಬಂದ್ರೆ ಪಿ ಇದ್ರೇನು ಕ್ಯೂ ಇಂಟು 2a. ವೆಕ್ಟರ್ ಪಿ ಅಂದ್ರೆ ಕ್ಯೂ ಇಂಟು 2a ಇಂಟು ಪಿ ಕ್ಯಾಪ್. ಎರಡು ಕೂಡ ಬೇಕಾಗ್ತದೆ. ವೆಕ್ಟರ್ ಫಾರ್ಮ್ ಅಲ್ಲಿ ಆದ್ರೆ ಮಲ್ಟಿಪಲ್ ಬೈ ಪಿ ಕ್ಯಾಪ್, ಇಲ್ಲ ಅಂದ್ರೆ ಪಿ ಕ್ಯಾಪ್ ಇಡಬಹುದು. ವೆಕ್ಟರ್ ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ ಕ್ಲಿಯರ್ ಆಯ್ತಲ್ವಾ? ಈಗ ಇಷ್ಟು ತಗೊಂಡಿದೀವಿ, ನಾನು ಜಸ್ಟ್ ಡೈಪೋಲ್ ತಗೊಂಡಿದ್ದೀನಿ ಅಷ್ಟೇ. ಬಟ್ ಹಿಯರ್ ವಿ ಹ್ಯಾವ್ ಟು ಫೈಂಡ್ ದಿ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಸರ್ಟನ್ ಪಾಯಿಂಟ್ ಆನ್ ದಿ ಆಕ್ಸಿಯಲ್ ಲೈನ್. ಹಾಗಾಗಿ ಆಕ್ಸಿಯಲ್ ಲೈನ್ ಮೇಲೆ ಒಂದು ಪಾಯಿಂಟ್ ತಗೋಬೇಕು ನೀವು. ಆ ಪಾಯಿಂಟ್ ಅಲ್ಲಿ ಎಷ್ಟಿದೆ ಫೀಲ್ಡ್ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನೋಡ್ಕೊಳ್ಳಿ. ನೆಕ್ಸ್ಟ್ ಲೈನ್, ಲೆಟ್ ಎಂ ಬಿ ದಿ ಪಾಯಿಂಟ್
point on axial line at a distance r. Symbols bala important ಇಲ್ಲಿ r from the center O of an electric dipole. Clear ಆಗ್ತಾ ಇದೆ ಹೇಳ್ತಾ ಇರೋದು. Let us choose or consider one of the point M on the axial line which is at a distance r from the center. Center is reference. ನಿಮಗೆ ಡೈಪೋಲ್ ಅಲ್ಲಿ O ಅಂತ ಬರೆದಿರಲ್ಲ ಸೆಂಟರ್, ಅಲ್ಲಿಂದಲೇ ನೀವು ಡಿಸ್ಟೆನ್ಸ್ ನ ಮೆಜರ್ ಮಾಡ್ತೀರಾ. ಅಂದ್ರೆ ಆ ಪಾಯಿಂಟ್ ಇರೋ ಡಿಸ್ಟೆನ್ಸ್ ಎಷ್ಟಿದೆ? r ಇದೆ. ಎಲ್ಲಿಂದ? O ಇಂದ ತಗೊಳ್ತಾ ಇದ್ದೀನಿ. ಇಷ್ಟು ಕನ್ಸಿಡರೇಷನ್ ಇದೆ. ನೆಕ್ಸ್ಟ್ ಡಯಾಗ್ರಾಮ್ ಬರ್ಕೊಳ್ಳಿ. ಕನ್ಸಿಡರೇಷನ್ ಕೆಳಗಡೆ ಡಯಾಗ್ರಾಮ್ ಬರ್ಕೊಳ್ಳಿ. ಡಯಾಗ್ರಾಮ್ ಬೇಸಿಸ್ ಮೇಲೆ ನಾನು ಡಿರೈವ್ ಮಾಡ್ತಾ ಹೋಗ್ತಾ ಇರ್ತೀನಿ. ಡಯಾಗ್ರಾಮ್ ಮಾತ್ರ ನೀಟಾಗಿ ಬರ್ಕೋಬೇಕು. ವಿತೌಟ್ ಡಯಾಗ್ರಾಮ್ ನೀವು ಡಿರೈವ್ ಮಾಡಿದ್ರೆ ಮಾರ್ಕ್ಸ್ ಇಲ್ಲ. ಮತ್ತೆ ಡಯಾಗ್ರಾಮ್ ಅಲ್ಲಿ ನೀವು ಡೈರೆಕ್ಷನ್ಸ್ ಮೆನ್ಷನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದ್ರೂ ಕೂಡ ನಿಮಗೆ ಮಾರ್ಕ್ಸ್ ರಿಲೀಸ್ ಆಗುತ್ತೆ. ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಡಯಾಗ್ರಾಮ್. ನೀಟಾಗಿ ಬರ್ಕೊಳ್ಳಿ. ವಿತೌಟ್ ಡಯಾಗ್ರಾಮ್ ಡಿರೈವ್ ಮಾಡೋದು. ಅದಕ್ಕೆ ನೀವು ಫಸ್ಟ್ ಕನ್ಸಿಡರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಡಯಾಗ್ರಾಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರೀತಾ ಹೋಗ್ತಾ ಇರ್ತೀನಿ. ಏನಿದೆ ನೋಡ್ಕೊಳ್ಳಿ. ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಡೈಪೋಲ್. ಒಂದು ಡೈಪೋಲ್ ತಗೊಳ್ತಾ ಇದ್ದೀನಿ. ಡೈಪೋಲ್ ಅಂದ್ರೆ ಏನಿರಬೇಕು? ಇಟ್ ಹ್ಯಾಸ್ ಮೈನಸ್ q ಚಾರ್ಜ್ ಅಂಡ್ ಆಲ್ಸೋ ಪ್ಲಸ್ q ಚಾರ್ಜ್. ಇಲ್ಲಿ ಸಪರೇಷನ್ ನ ನೀಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. a ಡಯಾಗ್ರಾಮ್ ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ಇಲ್ಲಿ ನೀಟಾಗಿ ಬರ್ಕೋಬೇಕು. ಹಿಯರ್ the minus q the plus q charge is placed at a and the plus q charge is placed at b. They are placed in the vacuum or free space. Clear ಆಯ್ತಲ್ವಾ? ಟೋಟಲ್ ಡಿಸ್ಟೆನ್ಸ್ ಏನು ಗೊತ್ತಿದೆ ನಿಮಗೆ? 2a ಅನ್ನು ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ, ಮಾಡ್ಕೊಬಹುದು. And also here we have to mention the direction of the electric dipole moment. What is the direction of the electric dipole moment? Electric dipole moment is in the direction negative to positive charge. Therefore capital P ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ಕಡೆ ಕ್ಯಾಪಿಟಲ್ P ಇರೋ ಕಡೆಗೆ ನಮಗೆ ಯೂನಿಟ್ ವೆಕ್ಟರ್ P ಇಷ್ಟು ಬರೆಯಬೇಕು. And also we have to consider a point M which is at a distance r from the center. ಇಲ್ಲಿ ನೋಡ್ಕೊಳ್ಳಿ, ಇದೇನು ಆಕ್ಸಿಸ್ ಇದೆ ನೋಡಿ. ಇದು ಆಕ್ಸಿಯಲ್ ಲೈನ್. ನೀವು ಈ ಆಕ್ಸಿಯಲ್ ಲೈನ್ ಮೇಲೆ ಕನ್ಸಿಡರ್ ಮಾಡ್ತಾ ಇದ್ದೀರಾ ಏನ? ದ ಪಾಯಿಂಟ್ M. The point M is considered at a distance. What is the distance of the R? R ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೀವಿ ಇಲ್ಲಿ. ನೋಡ್ಕೊಳ್ಳಿ, R ಅನ್ನೋದು the distance between the M to the center. ಕರೆಕ್ಟ್ ಅಲ್ಲಿ ಏನು ಮಾಡಿ. ಈಗ 2a ಅಂದ್ರೆ ನಿಮಗೆ ಗೊತ್ತಿದೆ. It is the distance between the two charges in an electric dipole. ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಮಿಸ್ಟೇಕ್ ಮಾಡಬಾರ್ದು ಡಯಾಗ್ರಾಮ್ ಅಲ್ಲಿ. ನೆಕ್ಸ್ಟ್ ಈಗ 2 ಚಾರ್ಜಸ್ ಇದೆ. 2 ಚಾರ್ಜಸ್ ಕೂಡ ಏನು ಮಾಡುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಇಫ್ ದ ಚಾರ್ಜ್ ಇಸ್ ಪಾಸಿಟಿವ್ then the electric field direction is away from the charge. ಚಾರ್ಜ್ ಪಾಸಿಟಿವ್ ಇದೆಯಲ್ಲ, ಅದಕ್ಕೆ ಈ ಪಾಯಿಂಟ್ ಅಲ್ಲಿ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋದು ಅವೇ ಇರುತ್ತೆ. ಹಾಗಾಗಿ ಅವೇ ಅಂತ ನಾನು ಈ ತರ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ. ಈ ಡಾಟೆಡ್ ಲೈನ್ ಮೇಲೆ ಇನ್ನೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಸ್ಟ್ರೈಟ್ ಆಗಿ. ದಟ್ ಈಸ್ E plus Q, suffix plus Q n ಡೈರೆಕ್ಷನ್ ಬರೀತಾ ಇದ್ದೀನಿ. ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಪಾಸಿಟಿವ್ ಚಾರ್ಜ್ m ಪಾಯಿಂಟ್ ಮೇಲೆ E plus Q ಅಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಡೈರೆಕ್ಷನ್ ಹೆಂಗಿದೆ? ಈ ಕಡೆ ಇದೆ. ಯಾಕೆಂದ್ರೆ ಇದು ಪಾಸಿಟಿವ್ ಚಾರ್ಜ್ ಅಲ್ವಾ? ಅವೇ ಫ್ರಮ್ ದಿ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. Similarly, negative charge is also exert an electric field at M, but it is towards negative charge ಅಂದ್ರೆ ಅದರ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್
ಚಾರ್ಜ್ ಕಡೆಗೆ ಇರುತ್ತೆ. ಹಾಗಾಗಿ ಇಲ್ಲಿ ಮತ್ತೆ ನಾನು ಏನು ಬರೀತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಏನು ಬರೀತಾ ಇದ್ದೀನಿ ಇಲ್ಲಿ R11 ಬರೀತಾ ಇದ್ದೀನಿ. ಚಾರ್ಜ್ ನೆಗೆಟಿವ್ ಚಾರ್ಜ್ ಕಡೆಗೆ. ಯಾವುದು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಮೈನಸ್ ಕ್ಯೂ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಪ್ಲಸ್ ಕ್ಯೂ ಚಾರ್ಜ್ ಪಾಸಿಟಿವ್ ಚಾರ್ಜ್ ಇಂದ ಪ್ರೊಡ್ಯೂಸ್ ಆಗೋದು ಆ ಕಡೆಗೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್, ನೆಗೆಟಿವ್ ಚಾರ್ಜ್ ಇಂದ ಪ್ರೊಡ್ಯೂಸ್ ಆಗೋ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಎಂ ಅಲ್ಲಿ ಈ ಕಡೆ ಇದೆ, ಅಂದ್ರೆ ಡೈರೆಕ್ಷನ್ ಆಪೋಸಿಟ್ ಆಗಿದೆ ಅನ್ನೋದು ಗೊತ್ತಾಯ್ತು. ಬಟ್ ನೀವು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಈಸ್ ಅಲಾಂಗ್ MN ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಆಕ್ಸಿಯಲ್ ಲೈನ್ ಮೇಲೆ ಈ P ಇದೆ ಅಲ್ವಾ, P ಮತ್ತೆ ಫೈನಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದೇ ಕಡೆ ಇದೆ. ದಟ್ ಈಸ್ EA ಅಂತ ಬರ್ತೀವಿ. EA ಅಂದ್ರೆ the electric field on the axial line. ಫೈನಲಿ ಈ ಎರಡು ಚಾರ್ಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿಕೊಂಡಾಗ EA ಸಿಗುತ್ತಲ್ವಾ, ಈ ಕಡೆಗೆ ಇರುತ್ತೆ. ನೀಟಾಗಿ ಇಷ್ಟು ಬರ್ಕೋಬೇಕು, ಹಾಗೆ ಮಾತ್ರ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಡಿಸ್ಟೆನ್ಸಸ್ ಮಾತ್ರ ಎಕ್ಸಾಕ್ಟ್ ನಾನು ಎಲ್ಲಿಗೆ ಎಂಡ್ ಮಾಡಿರ್ತೀನೋ ನೋಡ್ಕೊಳ್ಳಿ, ಅಲ್ಲಲ್ಲೇ ಎಂಡ್ ಮಾಡಬೇಕು. ವಿತೌಟ್ ಡಯಾಗ್ರಾಮ್ ನೀವು ಡಿರೈವ್ ಮಾಡೋದು ಕಷ್ಟ ಆಗುತ್ತೆ. ಕನ್ಸಿಡರೇಷನ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದಾದ್ಮೇಲೆ ಡಯಾಗ್ರಾಮ್ ಬರ್ಕೊಂತೀರಾ. ನೆಕ್ಸ್ಟ್ ಬಹಳ ಈಸಿ ಇದೆ ಡಿರೈವ್ ಮಾಡೋದು, ಬಟ್ ಅರ್ಥ ಆಗಿರ್ಬೇಕು ನಿಮಗೆ. ಕನ್ಸಿಡರ್ ಏನು ಮಾಡ್ಕೊಂಡಿದ್ದೀವಿ, ಡಯಾಗ್ರಾಮ್ ಯಾಕೆ ತರ ಹಾಕೊಂಡಿದ್ದೀವಿ ಅಂತ. ಡಯಾಗ್ರಾಮ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೋದಾಗಿದೆ, ಅದನ್ನ ಮತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಲೆಕ್ಟ್ರಿಕ್ ಡೈಪೋಲ್ ಸಿಸ್ಟಮ್ ಇದೆ. ಇಫ್ ಯು ಕನ್ಸಿಡರ್ ಎನಿ ಒನ್ ಆಫ್ ದಿ ಚಾರ್ಜ್ ಆನ್ ದಿ ಆಕ್ಸಿಯಲ್ ಲೈನ್ ವಿಚ್ ಇಸ್ ಅಟ್ ಎ ಡಿಸ್ಟೆನ್ಸ್ r from the center O, let E plus Q represents the charge, electric field produced by the positive charge. It is away from the positive charge because our positive charge's direction ಹೆಂಗಿರುತ್ತೆ, positive charge electric field direction away ಇರುತ್ತೆ. And minus E minus Q represents the electric field produced by the negative charge, which is towards the negative charge. Negative charge ಕಡೆಗಿದೆ, ಇದು ಪಾಸಿಟಿವ್ ಚಾರ್ಜ್ ಇಂದ ಅವೇ ಇದೆ. ಬಟ್ ಅವೆರಡು ಆಡ್ ಆದಾಗ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ EA ಸಿಗುತ್ತೆ ನಮಗೆ. ಆಕ್ಸಿಯಲ್ ಲೈನ್ ಮೇಲೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಅದು P ಇರೋ ಡೈರೆಕ್ಷನ್ ಇರುತ್ತೆ. ಇದು ಪ್ರೂವ್ ಆಗುತ್ತೆ ನಮ್ಮ ಡಿರೈವೇಶನ್ ಅಲ್ಲಿ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಇಲ್ಲಿಂದ ಬಹಳ ಇಂಪಾರ್ಟೆಂಟ್, ಕಾನ್ಸಂಟ್ರೇಟ್ ಮಾಡಿ ನೀಟಾಗಿ ಬರೀತಾ ಹೋಗಿ. ಒಂದು 5 ಮಿನಿಟ್ಸ್ ಅಲ್ಲಿ ಡಿರೈವೇಶನ್ ಮಾಡೋದು ಕಂಪ್ಲೀಟ್ ಆಗುತ್ತೆ. ಬಟ್ ಡಯಾಗ್ರಾಮ್ ಅರ್ಥ ಆಗಿದ್ರೆ ಮಾತ್ರನೇ ನಿಮಗೆ ಹೇಳೋದು ಅರ್ಥ ಆಗುತ್ತೆ. ನೆಕ್ಸ್ಟ್ ರೈಟ್ ಔಟ್ ಯಾವ ತರ ಬರೀತೀರ ಅದನ್ನ ಬರ್ಕೊಂಡು ಹೋಗಿ. ದಿ ಎಲೆಕ್ಟ್ರಿಕ್ ಫೀಲ್ಡ್ at M ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಇಲ್ಲ ಪಾಯಿಂಟ್ ಅಲ್ಲಿ ಎಷ್ಟಿದೆ ಅಂತ. ಡ್ಯೂ ಟು electric field at M due to plus Q is positive charge. ಇದು ಎಷ್ಟು M ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿದೆ ನೋಡ್ಕೊಳ್ಳಿ. E ಪ್ಲಸ್ Q ಅಷ್ಟು ಅದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ. ಹೆಂಗೆ ಫೈಂಡ್ ಔಟ್ ಮಾಡ್ತೀನಿ ಅನ್ನೋದು ನೋಡ್ಕೊಳ್ಳಿ. E ವೆಕ್ಟರ್ E ಪ್ಲಸ್ Q that is equal to ಏನು expression for electric field due to a single charge or isolated charge 1 by 4 pi epsilon naught. ಏನು ಪ್ಲೇಸ್ ಮಾಡ್ಕೊಂಡಿದ್ದೀನಿ 1 by 4 pi epsilon naught. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಗೊತ್ತಾಗ್ತದೆ ಅಲ್ವಾ? ಏರಲ್ಲಿ ಪ್ಲೇಸ್ ಮಾಡಿರೋದ್ರಿಂದ 1 by 4 pi epsilon naught. ಎಲೆಕ್ಟ್ರಿಕ್ ಫೀಲ್ಡ್ ಗೆ ಡಿರೈವೇಶನ್ ಏನಿದೆ, E is equal to 1 by 4 pi epsilon naught Q by r square. r square ಅಂದ್ರೆ the distance between the charge to the considered point. ಇಲ್ಲಿ ನಾನು ಫೈಂಡ್ ಔಟ್ ಮಾಡ್ತಾರೆ ಯಾವ ಚಾರ್ಜ್ ಇಂದ, ಪಾಸಿಟಿವ್ ಚಾರ್ಜ್ ಇಂದ. ಕರೆಕ್ಟ್ ಆಗಿ ನೋಡ್ಕೋಬೇಕು. ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಇಷ್ಟು ಅಂತ ಗೊತ್ತಿದೆ, ಎಲ್ಲಿದೆ M. ಹಾಗಾಗಿ ಈ ಚಾರ್ಜ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳಿ ನೋಡಿ. ಇಲ್ಲಿ ಪ್ಲಸ್ Q ಚಾರ್ಜ್ ಇಂದ M ಇರೋ ಡಿಸ್ಟೆನ್ಸ್ ಎಷ್ಟು, ಇಲ್ಲಿಂದ ಅನ್ನೋನ್ ಇದೆ. ಹಾಗಾಗಿ ಏನ್ ಮಾಡಬಹುದು ಅಂತ ಹೇಳ್ತೀನಿ ನೋಡಿ. ನಿಮಗೆ R ಗೊತ್ತಿದೆ, O ಇಂದ M ಇರೋ ಡಿಸ್ಟೆನ್ಸ್ R. ಆ R ಅಲ್ಲಿ A ನ ಲೆಸ್ ಮಾಡಿ ನಮ್ಗೆ ಉಳ್ಕೊಳ್ಳೋದು ಎಷ್ಟು, BM. ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅಂತ ಹೇಳ್ತಾ ಇರೋದು. R ಇದೆ, R ಅಲ್ಲಿ A ನ ಲೆಸ್ ಮಾಡಿ ಉಳ್ಕೊಳ್ಳೋದು ಎಷ್ಟು, ದ BM ವ್ಯಾಲ್ಯೂ. BM ಅಂದ್ರೆ ಏನು, ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಸಿಟಿವ್ ಚಾರ್ಜ್ ಟು ದಿ ಪಾಯಿಂಟ್ M. ಹಾಗಾಗಿ ಈ ಡಿಸ್ಟೆನ್ಸ್ ಏನಂತ ತಗೋಬಹುದು ನಾನು, ಬೇಕಾದ್ರೆ ಅದನ್ನು ಬರ್ಕೊಂಡ್ಬಿಡಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ದಿಸ್ ಇಸ್ R minus A. ಬಟ್ ಎಕ್ಸ್ಟ್ರಾ ಆಗುತ್ತೆ ಅಂತ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಷ್ಟೇ. R minus A ಅಂದ್ರೆ ಏನು, it is the distance between positive charge to the negative charge.
ನೆಕ್ಸ್ಟ್ ಅದೇ ತರ ಸಾರಿ ಪಾಸಿಟಿವ್ ಚಾರ್ಜ್ ಟು ಪಾಯಿಂಟ್ ಎಂ. ಅದೇ ನೆಗೆಟಿವ್ ಚಾರ್ಜ್ ಇಂದ ಎಂ ಇರೋ ಡಿಸ್ಟೆನ್ಸ್ ಅಂದ್ರೆ ಏನ್ ಮಾಡ್ಬೇಕು ನಾನು, ಆರ್ ಇದೆ, ಓ ವರೆಗೂ ಗೊತ್ತಿದೆ ನನಗೆ, ಎಂ ಇಂದ ಓ ವರೆಗೂ. ಅಡಿಷನ್ ಆಗಿ ಏನಿದೆ, ಎ ಇದೆ. therefore r plus a, that is the distance between point to the negative charge. ಬೇಕು ಅಂದ್ರೆ ಆ ಡಿಸ್ಟೆನ್ಸ್ ಕೂಡ ಬರ್ಕೋಬಹುದು. ಹಾಗಾಗಿ ಈಗ ಡಿಸ್ಟೆನ್ಸ್ ಸ್ಕ್ವೇರ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಇರೋದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ, ಪಾಯಿಂಟ್ ಇಂದ r minus a. therefore ಚಾರ್ಜ್ ಯಾವುದು ಪಾಸಿಟಿವ್, ಅದನ್ನ ಪ್ಲಸ್ ಈ ಮ್ಯಾಗ್ನಿಟ್ಯೂಡ್ ತಗೊಳ್ಳೋದ್ರಿಂದ q ಅಂತ ತಗೊಳ್ಳಿ ಸರ್. q ಡಿವೈಡೆಡ್ ಬೈ ಡಿಸ್ಟೆನ್ಸ್, ಪಾಸಿಟಿವ್ ಚಾರ್ಜ್ ಎಷ್ಟಿದೆ, r minus a ಹೋಲ್ ಸ್ಕ್ವೇರ್ ಇಂಟು ನಮಗೆ ವೆಕ್ಟರ್ ಫಾರ್ಮ್ ಇರಬೇಕು ಅಂದ್ರೆ ಏನಾಗಬೇಕು, ಮಲ್ಟಿಪ್ಲೈಡ್ ಬೈ ದಿ ಯೂನಿಟ್ ವೆಕ್ಟರ್. ಬಟ್ ಹಿಯರ್ ದ ಯೂನಿಟ್ ವೆಕ್ಟರ್ ನೋಡ್ಕೊಳ್ಳಿ, ಇಲ್ಲಿ ಯೂನಿಟ್ ವೆಕ್ಟರ್ ಮತ್ತೆ ಈ ಚಾರ್ಜ್ ಪ್ರೊಡ್ಯೂಸ್ಡ್ ಬೈ ದಿ ಪಾಸಿಟಿವ್ ಚಾರ್ಜ್ ಬೋತ್ ಆರ್ ಇನ್ ದಿ ಸೇಮ್ ಡೈರೆಕ್ಷನ್. ಈ ಮೈನ್ ವೆಕ್ಟರ್ ಮತ್ತೆ ಇದು ಅಂದ್ರೆ ಡೈಪೋಲ್ ಮೊಮೆಂಟ್, ಇಲ್ಲ ಅಂದ್ರೆ ಅದು ಇದು ನೋಡ್ಕೊಳ್ಳಿ ಯೂನಿಟ್ ವೆಕ್ಟರ್ ಡೈರೆಕ್ಷನ್ ಹೆಂಗಿದೆ, ಈ ಕ್ಯೂ ಡೈರೆಕ್ಷನ್ ಕಡಿಮೆ ನೋಡಿ, ಇದರ ಡೈರೆಕ್ಷನ್ ಸೇಮ್ ಇದೆ. ಹಾಗಾಗಿ ಯೂನಿಟ್ ವೆಕ್ಟರ್ ಮತ್ತೆ ಮೈನ್ ವೆಕ್ಟರ್ ಒಂದೇ ಕಡೆ ಇದ್ರೆ ಪ್ಲಸ್ ಸೈನ್ ಬರೀತಾರೆ, ಅಲ್ಲಿಗೆ ಪಿ ಕ್ಯಾಪ್ ಅಂತ ಬರುತ್ತೆ ಸರ್. ಕ್ಲಿಯರ್? ದಿಸ್ ಈಸ್ ಈಕ್ವೇಶನ್ ನಂಬರ್ 1. ವೇ ಇದನ್ನು ಬರ್ಕೊಳ್ಳಿ, ನಿಮ್ಗೆ ಏನು ಅಂತ ಗೊತ್ತಾಗಬೇಕು. ಪಿ ಕ್ಯಾಪ್ ಅಂದ್ರೆ ಏನು, ಯೂನಿಟ್ ವೆಕ್ಟರ್ in the direction is along, ಯಾವ ಕಡೆ ಇದೆ, is along the direction of P. P ಅಂದ್ರೆ ಏನು, ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇರೋ ಡೈರೆಕ್ಷನ್ ಅಲ್ಲೇ P ಇದೆ. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಯಾವ ಕಡೆ ಇದೆ, ಪಾಸಿಟಿವ್ ಚಾರ್ಜ್ ಇಂದ ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಕಡೆ ಇದೆ. ಹಾಗಾಗಿ ಇಲ್ಲಿ ಪಾಸಿಟಿವ್ ಚಾರ್ಜ್ ಇಂದ ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ P ಕ್ಯಾಪ್ ಒಂದೇ ಡೈರೆಕ್ಷನ್ ಆಗಿದೆ, ಅದು ಪ್ಲಸ್ ಅಲ್ಲೇ ಬರೀತೀವಿ, ಯೂನಿಟ್ ವೆಕ್ಟರ್ ಪಾಸಿಟಿವ್ ನೇ ಇದೆ. ಬಟ್ ನೆಕ್ಸ್ಟ್ ಹಂಗಾಗಲ್ಲ ನೋಡಿ, ನೆಗೆಟಿವ್ ಚಾರ್ಜ್ ಮತ್ತೆ ಯೂನಿಟ್ ವೆಕ್ಟರ್ ಆಪೋಸಿಟ್ ಇದೆ. ನೆಗೆಟಿವ್ ಚಾರ್ಜ್ ಇಂದ ಪ್ರೊಡ್ಯೂಸ್ ಆಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಯೂನಿಟ್ ವೆಕ್ಟರ್ಸ್ ಆರ್ ಆಪೋಸಿಟ್, therefore they are mentioned as minus ಅಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಡಯಾಗ್ರಾಮ್ ಕ್ಲಿಯರ್ ಆಗುತ್ತೆ ಇಷ್ಟು. ನೆಕ್ಸ್ಟ್ ಡಯಾಗ್ರಾಮ್, the electric field ಇಲ್ಲಿ ಸ್ವಲ್ಪ ನೋಡಿ, at m ಅಂತ ಬರೆದಿರಬೇಕು, ಬರೀ m ಅಂತ. electric field at m due to ಯಾವ ಚಾರ್ಜ್ ನೆಕ್ಸ್ಟ್ ತಗೊಳ್ಳೋದು, ಮೈನಸ್ q is E vector E minus q is equal to 1 divided by 4 pi epsilon ಚಾರ್ಜ್, ಅದು ಕೂಡ ಸೇಮ್ ಚಾರ್ಜ್, ಅದಕ್ಕೆಲ್ಲ ಮ್ಯಾಗ್ನಿಟ್ಯೂಡ್ ಕೂಡ ಪ್ಲಸ್ ಮೈನಸ್ ಅಂತ ನಾವು q ಅಂತಾನೆ ಬರೀತೀವಿ. ಡಿಸ್ಟೆನ್ಸ್ ನೋಡಿ, ನೆಗೆಟಿವ್ ಚಾರ್ಜ್ ಇಂದ ಪಾಯಿಂಟ್ ಇರೋ ಡಿಸ್ಟೆನ್ಸ್ ಏನಿದೆ, r plus a ಸ್ಕ್ವೇರ್ ತಗೊಂತೀವಿ. therefore r plus a ಹೋಲ್ ಸ್ಕ್ವೇರ್ ಇಂಟು, ಈಗ ನಾವು ತಗೊಂತಾ ಇರೋ ವೆಕ್ಟರ್ ಯಾವುದು, ಇದು ಈ ಯೂನಿಟ್ ವೆಕ್ಟರ್ ಏನಾಗಿದೆ, ಅದಕ್ಕೆ ಆಪೋಸಿಟ್ ಇದೆ. therefore that is mentioned as minus p cap. where p cap ಅಂದ್ರೆ ಏನು, ಯೂನಿಟ್ ವೆಕ್ಟರ್ ಆಪೋಸಿಟ್ ಟು ದಿ, ಇಲ್ಲಿ ಯೂನಿಟ್ ವೆಕ್ಟರ್ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ನೀವು ಬೆಸ್ಟ್ ಅಂದ್ರೆ ಇಟ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್, ಬರ್ಕೊಂಡ್ಬಿಡಿ ಬೇಕಾದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಈಸಿ ಆಗಿ. ಯೂನಿಟ್ ವೆಕ್ಟರ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ದಿ E plus Q ಡೈರೆಕ್ಷನ್ ಅಲ್ಲೇ ಇದೆ. ಯಾವುದು, P ಕ್ಯಾಪ್. ಯಾವ ಕೇಸಲ್ಲಿ, ನಮಗೆ ಫಸ್ಟ್ ಕೇಸಲ್ಲಿ. ಬಟ್ ಇಲ್ಲಿ ಈಕ್ವೇಶನ್ ನಂಬರ್ 2 ನ ನೀವು ಅಬ್ಸರ್ವ್ ಮಾಡಿ, ಯೂನಿಟ್ ವೆಕ್ಟರ್ ಯಾವ ಕಡೆ ಇರುತ್ತೆ ಅನ್ನೋದು ನೋಡ್ಕೊಳ್ಳಿ. ಯೂನಿಟ್ ವೆಕ್ಟರ್ ಮತ್ತೆ ಇಲ್ಲಿ ನೋಡ್ಕೊಳ್ಳಿ, ಈಗ ನೀವು ರೆಫರೆನ್ಸ್ ನೋಡ್ಕೊಳ್ಳಿ, the electric field produced by the negative charge and unit vector are opposite ಆಗಿದೆ ಅಲ್ವಾ, ಯೂನಿಟ್ ವೆಕ್ಟರ್ ಆಪೋಸಿಟ್ ಇದೆ. therefore ಆಪೋಸಿಟ್ ಇದ್ರೆ ನಾವು ನೆಗೆಟಿವ್ ಸೈನ್ ಯೂಸ್ ಮಾಡ್ತಾ ಇದ್ದೀವಿ. ಕ್ಲಿಯರ್ ಆಯ್ತಲ್ವಾ? the unit vector is opposite to E minus Q.
ಅರ್ಥ ಆಗ್ತಾ ಇಲ್ವಾ? ಈ ಮೈನಸ್ ಇಷ್ಟು ನೀಟಾಗಿ ಅರ್ಥ ಆಗ್ಬಿಟ್ರೆ ನೆಕ್ಸ್ಟ್ ಈಸಿ ಸಿಂಪ್ಲಿಫಿಕೇಶನ್ಸ್ ಇರುತ್ತೆ, ಅರ್ಥ ಆಗ್ತಾ ಹೋಗ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಎಂ ಅಲ್ಲಿ ಪಾಸಿಟಿವ್ ಚಾರ್ಜ್ ಇಂದ ನೆಗೆಟಿವ್ ಚಾರ್ಜ್ ಇಂದ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದೀರಾ. ಇಕ್ವೇಶನ್ ನಂಬರ್ 1 and 2 ಯೂನಿಟ್ ವೆಕ್ಟರ್ ಈ ಪಾಸಿಟಿವ್ ಗೆ ಸೇಮ್ ಡೈರೆಕ್ಷನ್ ಆಗಿದೆ, ಹಾಗಾಗಿ ಪ್ಲಸ್ ಬರ್ದಿದ್ದೀನಿ. ಇಲ್ಲಿ ಯೂನಿಟ್ ವೆಕ್ಟರ್ ಆಪೋಸಿಟ್ ಆಗಿದೆ, ಯೂನಿಟ್ ವೆಕ್ಟರ್ ಇಸ್ ಆಪೋಸಿಟ್ ಟು ದಿ ಈ ಮೈನಸ್ ಕ್ಯೂ, therefore that is taken as negative ಅಂತ ತಗೊಂಡು ಎರಡು ಈಕ್ವೇಶನ್ಸ್ ನಿಮಗೆ ಗೊತ್ತಿದೆ ಅಂದ್ರೆ ನೆಕ್ಸ್ಟ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಡಯಾಗ್ರಾಮ್ ಮಾತ್ರ ಹಂಗೆ ಇರುತ್ತೆ ನಿಮಗೆ ರೆಫರೆನ್ಸ್ ಗೆ. ನೆಕ್ಸ್ಟ್ write out the resultant electric field at M is ಎರಡು ಚಾರ್ಜ್ ಅಂತ ಇಂಡಿವಿಜುವಲ್ ಫೈಂಡ್ ಔಟ್ ಮಾಡಿದೀವಿ. ಈಗ ಎರಡು ಚಾರ್ಜ್ ಕೂಡ ಎಷ್ಟು ಟೋಟಲ್ ಆಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ರಿಸಲ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. is E A means here axial line ಅಂತ ತಗೋಬೇಕು ನೀವು, is equal to E plus Q plus E minus Q. ಈ ಕಂಟಿನ್ಯೂಸ್ ಬರೀತಾ ಹೋಗ್ತಾ ಇರಬೇಕು, ಎಷ್ಟು ಕಂಪ್ಲೀಟ್ ಆಗುತ್ತೆ ಅಷ್ಟು ಸ್ಕ್ರೀನ್ ಶಾಟ್ ತಗೋಬೇಕು. ಕ್ಲಿಯರ್ ಆಯ್ತಲ್ವಾ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ E plus ನೋಡ್ಕೊಳ್ಳಿ ಇಕ್ವೇಶನ್ ನಂಬರ್ 1 by 4 pi epsilon naught Q divided by R minus A whole square into P cap plus ಇನ್ನೇನಿದೆ 1 by 4 pi epsilon naught ಸೆಕೆಂಡ್ ಇಕ್ವೇಶನ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ, Q divided by R plus A whole square into minus P cap. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣ. 1 divided by 4 pi epsilon naught Q divided by R minus A whole square into P cap as it is. ಫಸ್ಟ್ ಟರ್ಮ್ ಏನಿದೆ ಅಷ್ಟನ್ನು as it is ಬರ್ದಿದ್ದೀನಿ ನಾನು. ಬಟ್ ಇಲ್ಲಿ ನೆಗೆಟಿವ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತಾ ಇದೆ. 1 divided by 4 pi epsilon naught Q divided by R plus A whole square into P cap. ನೋಡಿ ಮೈನಸ್ ನ ಹೀಗೆ ತಗೊಂಡ್ಬಿಟ್ಟಿದ್ದೀನಿ ನಾನು, ಮೈನಸ್ ಇಂಟು ಪ್ಲಸ್ ಮೈನಸ್. ನೆಕ್ಸ್ಟ್ ನೋಡ್ಕೊಳ್ಳಿ, ಹಿಯರ್ 1 by 4 pi epsilon naught Q, these three terms are constant, therefore the ratio Q divided by 4 pi epsilon naught is constant. The remaining term is ಇಪ್ಪೀನು ಕೂಡ ಕಾಮನ್ ಇದೆ, ನಾನು ರೈಟ್ ಸೈಡ್ ಅಂದ್ರೆ ನೆಕ್ಸ್ಟ್ ಟರ್ಮ್ ಅನ್ನು ಕನ್ಸಿಡರ್ ಮಾಡ್ತೀನಿ. ಬ್ರಾಕೆಟ್ ಅಲ್ಲಿ ಏನು ಉಳ್ಕೊಳ್ಳುತ್ತೆ, 1 divided by R minus A whole square minus 1 divided by R plus A whole square into P cap. ಏನು P cap ಇಲ್ಲಿ ನೋಡಿ, P cap ಕಾಮನ್ ಇದೆ, ಈ ಕಡೆ ತಗೊಂಡಿದ್ದೀನಿ ನಾನು. Q ಕಾಮನ್ ಇದೆ, 4 pi epsilon Q by 4 pi epsilon ಕಾಮನ್, P ಈ ಕಡೆ ಕಾಮನ್ ತಗೊಂಡಿದ್ದೀನಿ. 1 by R minus A whole square minus 1 divided by R plus A whole square. ಆಗಿದೆಯಲ್ವಾ? ನೆಕ್ಸ್ಟ್ ನಿಮ್ಗೆ ಇಲ್ಲಿ ಡಯಾಗ್ರಾಮ್ ರೆಫರೆನ್ಸ್ ಸಾಕಾಗುತ್ತೆ. ಟೋಟಲ್ ಆಗಿ ಹೇಳ್ತೀನಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇನ್ ದಿ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. ಇದು ಫೈನಲಿ ನಿಮಗೆ ಪ್ರೂವ್ ಆಗುತ್ತೆ, ಪಾಸಿಟಿವ್ ಬರುತ್ತೆ ನಿಮಗೆ ಈಕ್ವೇಶನ್ ಅಲ್ಲಿ. ಯೂನಿಟ್ ವೆಕ್ಟರ್ ಪಾಸಿಟಿವ್ ಅಲ್ಲೇ ಬರುತ್ತೆ, ಹೋಗ್ಬಿಟ್ಟಾಗ್ತಾ ಹೋಗುತ್ತೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಬರ್ಕೊಳ್ಳಿ. therefore total or resultant electric field Q divided by 4 pi epsilon naught into LCM ತಗೊಳ್ಳಿ ಇವೆರಡು. therefore LCM ಏನು, R minus A whole square into R plus A whole square. LCM ತಗೊಂಡ್ರೆ ಏನಾಗುತ್ತೆ, ಇದು ಔಟ್ಸೈಡ್ P cap as it is ಇರುತ್ತೆ, ಇದೇನು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. therefore R plus A whole square into R minus A whole square, minus R plus A whole square minus R minus A whole square. Next line,
that is equal to q divided by 4 pi epsilon naught. ಇಲ್ಲಿ a plus b whole square a minus b whole square ಫಾರ್ಮುಲಾ ಇದೆ. therefore ಏನು ಬರೆಯಬಹುದು a square plus b square means here b square is a square plus 2ab ಫಾರ್ಮುಲಾ minus ಇಲ್ಲಿ ಏನಿದೆ a minus b whole square ಇದೆ. therefore a square plus b square minus 2ab into p cap as it is whole divided by ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ r minus a r plus a ಎರಡಕ್ಕೂ ಸ್ಕ್ವೇರ್ ಇದೆ. therefore r minus a into r plus a whole square ಎರಡಕ್ಕೂ ಕಾಮನ್ ಸ್ಕ್ವೇರ್ ಇದೆ. ಇಲ್ಲಿ p cap ಇದೆ ಕನ್ಫ್ಯೂಸ್ ಮಾಡ್ಕೊಬೇಡಿ. p cap as it is ಬರ್ದಿದ್ದೀನಿ. ಆಯ್ತಲ್ವಾ? ನೆಕ್ಸ್ಟ್ q divided by 4 pi epsilon naught as it is. ಇಲ್ಲಿ ನೋಡ್ಕೊಳ್ಳಿ r square plus a square plus 2ra ಈ ಮೈನಸ್ ಹೊರಗಡೆ ಹೋದ್ರೆ ಮೈನಸ್ r square minus a square minus 2ar into p cap as it is whole divided by ಇಲ್ಲಿ whole square ಇದೆ. ಇಲ್ಲಿ a minus b into a plus b ಇದೆ. a minus b a plus b into a minus b ಇದೆ ನೋಡಿ a square minus b square ಜೊತೆ whole square as it is ಬರೀತಾರೆ. ಇಲ್ಲಿ a square minus b square ಫಾರ್ಮುಲಾ ಯೂಸ್ ಮಾಡ್ತಾರೆ. a plus b into a minus b ಇಲ್ಲಿ ಮೇಲೆ a plus b whole square ಫಾರ್ಮುಲಾ ನೋಡ್ಕೊಳ್ಳಿ. a plus b whole square a minus b whole square ಫಾರ್ಮುಲಾ ಇಲ್ಲಿ a square minus b square ಫಾರ್ಮುಲಾ ಯೂಸ್ ಆಗ್ತಾರೆ. Therefore here we observe that r square a square get cancelled each other. Therefore we write next EA is equal to q divided by 4 pi epsilon naught into remaining 2ra becomes 4ra whole divided by denominator r square minus a square whole square into p cap. Next q divided by 4 pi epsilon naught. Here we split the 4 into 4 has 2 into 2. Therefore 2 into ಇಲ್ಲಿ ರಿಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ಈಸಿ ಆಗಿರುತ್ತೆ. ಒಂದು ಸ್ಟೆಪ್ ಕಡಿಮೆ ಆಗುತ್ತೆ. 1 by 4 pi epsilon naught q ನ ಇನ್ಸೈಡ್ ತಗೊಂತೀನಿ 4 ನ 2 into 2 ಸ್ಪ್ಲಿಟ್ ಮಾಡ್ತೀನಿ. therefore 2 into ಈ ಬ್ರಾಕೆಟ್ ಅಲ್ಲಿ ಬರೀತೀನಿ ನೋಡ್ಕೊಂಡಿದ್ದೇನು 2 q ನ ಒಳಗಡೆ ತಗೊಂಡಿದ್ದೀನಿ. therefore q into 2a 2 into 2 4 q ನ ಇನ್ಸೈಡ್ ತಗೊಂಡಿದ್ದೀನಿ into p cap as it is whole divided by r square minus a square whole square. But right side ಬರ್ಕೊಂಬಿಡಿ p is equal to q into 2a. therefore we write 1 by 4 pi epsilon naught as it is into 2 q into 2a is nothing but a p into p cap. outside ಬರ್ಕೊಳ್ಳಿ p cap whole divided by r square minus a square whole square. This is the expression for electric field on the axial line at a particular point. Clear ಆಯ್ತಲ್ವಾ? ಬಟ್ ಇದನ್ನ ಶಾರ್ಟ್ ಡೈಪೋಲ್ ನಾವು ಸಿಂಪ್ಲಿಫೈ ಮಾಡಬಹುದು. ಅರ್ಥ ಆಯ್ತಲ್ವಾ? p ಇದು ವೆಕ್ಟರ್ p ಇದು ಯೂನಿಟ್ ವೆಕ್ಟರ್. ಬರ್ಕೊಳ್ಳಿ ಇಷ್ಟನ್ನ. ಕನ್ಫ್ಯೂಸ್ ಕನ್ಫ್ಯೂಸ್ ಆದ್ರೆ ಇದನ್ನ ಔಟ್ಸೈಡ್ ಇಟ್ಕೊಂಡ್ಬಿಡಿ p cap ಯೂನಿಟ್ ವೆಕ್ಟರ್ ಔಟ್ಸೈಡ್ ಇದೆ. ನಿಮಗೆ ಕನ್ಫ್ಯೂಸ್ ಆದರೆ ಇಷ್ಟನ್ನು ಸ್ಕ್ರೀನ್ ಶಾಟ್ ತಗೊಳ್ಳಿ. ಬಟ್ ಇದನ್ನ ಶಾರ್ಟ್ ಡೈಪೋಲ್ ಅಂತ ನೀವು ಪ್ರೂವ್ ಮಾಡ್ತೀವಿ. ಏನು ಶಾರ್ಟ್ ಡೈಪೋಲ್ ಅಂತ ಹೇಳ್ತೀವಿ ನೋಡಿ. ನಾವು ಲಾರ್ಜ್ ಡಿಸ್ಟೆನ್ಸ್ ಅಲ್ಲಿ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ r ಜಾಸ್ತಿ ಆಗುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಚಾರ್ಜಸ್ ಏನಾಗುತ್ತೆ a or 2a ಲೆಸ್ ಆಗುತ್ತೆ.
ಆಗ ಎ ನ ನೆಗ್ಲೆಕ್ಟ್ ಮಾಡ್ತೀವಿ. ನೋಡ್ಕೊಳ್ಳಿ, ಎ ಅಂದ್ರೆ ಫಿಕ್ಸ್, ಬಟ್ ನಾವು ಎಂ ನ ಬಹಳ ಡಿಸ್ಟೆನ್ಸ್ ಅಲ್ಲಿ ತಗೊಂಡ್ರೆ ಏನಾಗುತ್ತೆ, ಆರ್ ಡಿಸ್ಟೆನ್ಸ್ ಬಹಳ ಆಗುತ್ತೆ. ಆರ್ ಇಸ್ ದಿ ಡಿಸ್ಟೆನ್ಸ್ ಆಫ್ ದಿ ಎಂ ಫ್ರಮ್ ದಿ ಓ. therefore ಅದನ್ನು ನೀವು ಕಂಟಿನ್ಯೂಸ್ ಆಗಿ ಬರೆಯಬಹುದು, ಬರೆದ್ರೆ ಈಸಿಯರ್. for short dipole a is very much less than r, hence ಆತರ ಆರ್ ಏನು ಮಾಡಬಹುದು, hence a can be neglected. ಇಲ್ಲಿ ಏನ 0 ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ನೋಡ್ಕೊಳ್ಳಿ, ಶಾರ್ಟ್ ಡೈಪೋಲ್ ಅಂದ್ರೆ ಏನ ಬಿಡಬೇಕು ನಾವು, ಆರ್ ಅಂದ್ರೆ ಬಹಳ ಡಿಸ್ಟೆನ್ಸ್ ಅಲ್ಲಿ ಪಾಯಿಂಟ್ ಕನ್ಸಿಡರ್ ಮಾಡಿದೀವಿ ಅಂತ. ಹಾಗಾಗ್ಬಿಟ್ಟು 1/4πε0 ನೋಡಿ, ಇದು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, 2p ಡಿವೈಡೆಡ್ ಬೈ ಇದು ನೆಗ್ಲೆಕ್ಟ್ ಮಾಡಿದ್ರೆ r² ಹೋಲ್ ಸ್ಕ್ವೇರ್ ಅಂದ್ರೆ r² ಮಾತ್ರ ಉಳ್ಕೊಳ್ಳುತ್ತೆ ಇಂಟು p ಕ್ಯಾಪ್. ನೋಡ್ಕೋಬೇಕು ಸಿಂಪ್ಲಿಫಿಕೇಶನ್ಸ್. ಫೈನಲಿ VA is equal to 1 divided by 4πε0 2p divided by ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ ನೋಡ್ಕೊಳ್ಳಿ, ಈ ಕಡೆ r ನಾವು ಇಲ್ಲಿ ಬಿಟ್ಟಿದ್ದೀವಿ 2r ಇದೆ, ಔಟ್ಸೈಡ್ ದಿ ಬ್ರಾಕೆಟ್ r ಬರೀಬೇಕು ಇಲ್ಲಿ. ಎಲ್ಲರೂ ಇನ್ನೊಂದು ಟೈಮ್ ನೋಡ್ಕೊಳ್ಳಿ, ಈ ಕಡೆ 4a r ಇದೆ, ನಾನು 4a ನ ಸ್ಪ್ಲಿಟ್ ಮಾಡ್ಕೊಂಡು r ನ ನೆಗ್ಲೆಕ್ಟ್ ಮಾಡಿದ್ದೀನಿ, r ಬರೀಬೇಕು 2rp. ಎಲ್ಲರೂ ಇನ್ನೊಂದು ಈ ಕಡೆ ನೋಡ್ಕೊಳ್ಳಿ, 4r ಬಿಟ್ಟಿದ್ದೀವಿ, ಇಲ್ಲಿ r ಬರ್ಕೊಳ್ಳಿ, ಇದು r ಬರ್ಕೊಳ್ಳಿ. ಕ್ಲಿಯರ್ ಆಗ್ತಿಲ್ವಾ? ಈಗ ಇಲ್ಲಿ r ಇದೆ ಇಂಟು p ಕ್ಯಾಪ್ ಇದೆ, ಡಿನಾಮಿನೇಟರ್ ಏನಾಯಿತು r ಟು ದಿ ಪವರ್ ಆಫ್ 4. therefore finally EA, the vector EA is equal to 1 divided by 4πε0 r ಕ್ಯಾನ್ಸಲ್ ಆಗುತ್ತೆ, ಡಿನಾಮಿನೇಟರ್ ಅಲ್ಲಿ r ಉಳಿಯುತ್ತೆ. therefore r3 ಡಿನಾಮಿನೇಟರ್ r3 ಉಳಿಯುತ್ತೆ ಇಂಟು p ಕ್ಯಾಪ್. therefore here we observe that p cap is positive, therefore p cap represents the direction of the electric field and also the moment. What is the direction of E and P? E and P are in the same direction. ಅದು ಲಾಸ್ಟ್ ನೀವು ಕನ್ಕ್ಲೂಡ್ ಮಾಡಿ ಬರ್ಕೋಬೇಕಾಗುತ್ತೆ. ಈ ಚೇಂಜಸ್ ಮಾಡಿದ್ರ r ನ ನೀವು ಕನ್ಸಿಡರ್ ಮಾಡಿದ್ರಲ್ಲ, ಎಲ್ಲ ಕಡೆನೂ ನೆಗ್ಲೆಕ್ಟ್ ಮಾಡಿದ್ರಲ್ಲ, ಇಲ್ಲಿಂದ ಈ ಕಡೆ ಬರ್ದಿಲ್ಲ, 2 ಸ್ಟೆಪ್ಸ್ ಅಲ್ಲಿ ಬರ್ಕೊಳ್ಳಿ, r ನ ಬರ್ದಿ ನೋಡಿ. ಆಯ್ತಲ್ವಾ? ಇದು ಫೈನಲ್ ಎಕ್ಸ್ಪ್ರೆಷನ್ ಅಪ್ ಟು ದಿ ಶಾರ್ಟ್ ಡೈಪೋಲ್ ಅನ್ನು ನೀವು ಪ್ರೂವ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಡೈರೆಕ್ಷನ್ ಅನ್ನು ಬರ್ಕೊಂಡ್ಬಿಡಿ. ಯಾವ ಡೈರೆಕ್ಷನ್ ಆಗಿದೆ ನಮಗೆ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ದಿ ಡೈಪೋಲ್ ಮೂಮೆಂಟ್. ರೈಟ್ ಡೌನ್ ದ ಡೈರೆಕ್ಷನ್ ಆಫ್ ದಿ resultant electric field, the resultant electric field on the ಯಾವ ಲೈನ್ ಅನ್ನು ಫೈಂಡ್ ಔಟ್ ಮಾಡಿದೆವು, axial line. on the axial line ಅಲ್ಲಿ r ನೆಗ್ಲೆಕ್ಟ್ ಮಾಡಿದ್ದೆ, ಬರ್ಕೊಳ್ಳಿ ನೋಡ್ಕೊಂಡು ಅಂತ ಹೇಳಿದೀನಿ, ಮತ್ತೆ ಮಿಸ್ಟೇಕ್ ಮಾಡಬಾರ್ದ್ರಿ. on the axial line is along the direction of dipole moment. ಅಂದ್ರೆ ಡೈಪೋಲ್ ಮೊಮೆಂಟ್ ಮತ್ತೆ ಈ ಎರಡು ಕೂಡ ಒಂದೇ ಡೈರೆಕ್ಷನ್ ಇದೆ, ಎರಡು ಮೈನಸ್ ಬರ್ತಿಲ್ಲ ಈಕ್ವೇಷನ್ ಅಲ್ಲಿ. ನೆಕ್ಸ್ಟ್ ನಮ್ಗೆ ಈಕ್ವಿಟೋರಿಯಲ್ ಲೈನ್ ಮೇಲೆ ಮೈನಸ್ ಬರುತ್ತೆ, ಆಗ ಅವೆರಡು ಆಪೋಸಿಟ್ ಇರೋದು ಪ್ರೂವ್ ಆಗುತ್ತೆ. ಡಯಾಗ್ರಾಮ್ ಅನ್ನು ನೋಡಬಹುದು. ಕ್ಲಿಯರ್ ಆಯ್ತಲ್ಲ? ಇಷ್ಟು ಒಂದು ಟೈಮ್ ಸ್ಕ್ರೀನ್ ಶಾಟ್ ತಗೊಂಡಿರಿ. ನಾನು ಇದು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಹಾಫ್ ನೆಗ್ಲೆಕ್ಟ್ ಮಾಡಿದ್ದೀನಿ, ಆಡ್ ಮಾಡಿದ್ದೀನಿ, ನೋಡ್ಕೊಂಡು ಬರ್ಕೊಳ್ಳಿ. ನಮ್ಗೆ ಮಿಸ್ಟೇಕ್ ಆಗಿದ್ರೆ ಕಂಪ್ಲೀಟ್ ಮಾರ್ಕ್ಸ್ ಹೋಗ್ಬಿಡುತ್ತೆ. ನೋಡಿ, ಈಗ r ಇದೆ ಕ್ಯಾನ್ಸಲ್ ಆದ್ಮೇಲೆ r3 ಆಗುತ್ತೆ. This is the expression for electric field on the axial line of the electric dipole. 5 marks ಗೆ repeated question. This screenshot ನೋಡಿದ್ರಲ್ವಾ? Thank you students. Next we will derive an expression for electric field due to the dipole on its equatorial line. That is derived in the next class. Thank you.